ಹೆಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು 6th ಎಪಿಸೋಡ್ ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಇಲ್ಲಿ ನಮ್ಗೆ ಜಿಯಾ ಮತ್ತೆ ಹಾರ್ದಿಕ್ ನ ತೋರಿಸ್ತಾರೆ. ಇಲ್ಲಿ ಜಿಯಾ ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆಗಿ ನಿಂತಿರ್ತಾಳೆ. ಅದೇ ಟೈಮಿಗೆ ನೇನ ಕೂಡ ಮನೆಯಿಂದ ಆಚೆಗೆ ಬರ್ತಿರ್ತಾಳೆ. ಇಲ್ಲಿ ಅವಳು ಆಚೆ ಬಂದಿದ ತಕ್ಷಣ ಜೋರಾಗಿ ಉಸಿರು ತಗೊಳ್ತಾ ಖುಷಿಯಾಗಿ ಹೇಳ್ತಿರ್ತಾಳೆ, ಫೈನಲಿ ಬ್ಲೂಮಿಂಗ್ ಸಿಟಿಯ ಸ್ಕೂಲಿಗೆ ಈಗ ನಾನು ಹೋಗ್ಬೋದು. ಐ ಹೋಪ್ ನನ್ಗೆ ಈ ಸತಿ 700 ಮಾರ್ಕ್ಸ್ ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅವಳಿಗೆ ಖುಷಿ ಪಡ್ತಿರ್ತಾಳೆ. ಇಲ್ಲಿ ಜಿಯಾ ನೇನ ಬಂದಿರೋದನ್ನ ನೋಡ್ಬಿಟ್ಟು ಅವ್ರ ಅಣ್ಣನ ಹತ್ರ ಹೇಳ್ತಿರ್ತಾಳೆ, ಅಣ್ಣ ನೆನೆ ನಡೆದಿದ್ದ ಇನ್ಸಿಡೆಂಟ್ ಅಲ್ಲೆಲ್ಲ ನಂದೇ ತಪ್ಪಿದ್ದು, ಅಕ್ಕನ್ಗೆ ನಾನೇ ಕೋಪ ಬರ್ಸಿದ್ದು. ಮತ್ತೆ ಅಪ್ಪ ಹೇಳ್ತಿದ್ರು ಸ್ಕೂಲಿಗೆ ಅಕ್ಕನ್ನ ನಮ್ ಜೊತೆನೆ ಕರ್ಕೊಂಡು ಹೋಗ್ಬೇಕಂತೆ. ನಾನು ಇವತ್ತು ಅವ್ರ ಹತ್ರ ಪ್ರಾಪರ್ ಆಗಿ ಸಾರಿನ ಕೇಳ್ತೀನಿ. ಅದಕ್ಕೆ ಸೆಕೆಂಡ್ ಬ್ರದರ್ ಅಂದ್ರೆ ಹಾರ್ದಿಕ್ ಹೇಳ್ತಿರ್ತಾನೆ, ಅದ್ರ ಅವಶ್ಯಕತೆ ಎಲ್ಲ ಏನು ಇಲ್ಲ ಬಾ, ಸ್ಕೂಲಿಗೆ ಟೈಮ್ ಆಗ್ತಿದೆ, ಮೊದ್ಲು ಕಾರಲ್ಲಿ ಕುತ್ಕೊಂತ ಅವಳ ಕೈ ಹಿಡಿದು ಒಳಗಡೆ ಕೂರಿಸ್ತಿರ್ತಾನೆ. ಜಿಯಾ ಕಾರ್ ಒಳಗಡೆ ಕುತ್ಕೊಳ್ಳೋ ಟೈಮಿಗೆ ನೇನ ಕೂಡ ಕಾರ್ ಹತ್ರನೇ ಬಂದಿರ್ತಾಳೆ. ಇಲ್ಲಿ ಜಿಯಾ ನೇನನ ನೋಡ್ಕೊಂಡು ಒಂಥರ ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ವಿಂಡೋನ ಮೇಲಕ್ ಮಾಡ್ಕೋತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಗಂತೂ ನೇನನ ಕಾರ್ ಒಳಗಡೆ ಕೂರಿಸ್ಕೊಳ್ದೇ ಇರೋದು ತುಂಬಾನೇ ಖುಷಿ ಆಗಿರುತ್ತೆ. ಇಲ್ಲಿ ಅವಳಿಗೆ ಡಬಲ್ ಫೇಸ್ ಇದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನನಗೆ ಇದೆಲ್ಲ ಗೊತ್ತಾಗಲ್ಲ. ಇಲ್ಲಿ ಅವಳು ಕೂಡ ಕಾರ್ ಒಳಗಡೆ ಕುತ್ಕೋಬೇಕು ಅಂತ ಹೋಗ್ತಿರ್ತಾಳೆ. ಆಗ ಹಾರ್ದಿಕ್ ಕಾರ್ ನ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೊಟ್ಟೆ ಹೋಗ್ಬಿಡ್ತಾನೆ. ಕಾರ್ ಹೋಗ್ತಿರೋದನ್ನ ನೋಡಿ ನೇನ ಜೋರಾಗಿ ಏ ಅಂತ ಕೂಗ್ತಿರ್ತಾಳೆ. ಆ ಕಾರು ಹೊರಟೋಗ್ಬಿಡುತ್ತೆ. ಇವ್ರಿಬ್ರಿಗೂ ಪ್ರಾಬ್ಲಮ್ ಏನು, ಇವಾಗ ಟ್ಯಾಕ್ಸಿನ ನಾನು ಎಲ್ಲಿ ಹುಡುಕ್ಲಿ, ಇಲ್ಲಿ ಟ್ಯಾಕ್ಸಿ ಎಲ್ಲಿ ಸಿಗುತ್ತೆ, ನಾನು ಫಸ್ಟ್ ಏನೇ ಸ್ಕೂಲಿಗೆ ಲೇಟ್ ಆಗಿ ಹೋಗಕ್ಕಾಗಲ್ಲ ಅಂತ ಮೊಬೈಲ್ ತೆಗಿದ್ದು ಅವ್ರ ಡ್ಯಾಡಿಗೆ ಕಾಲ್ ಮಾಡ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ನೇನ ಕಾರಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ನೇನ ಅವಳ ಸೀಟ್ ಬೆಲ್ಟ್ ನ ಫುಲ್ ಟೈಟ್ ಆಗಿ ಇಟ್ಕೊಂಡಿರ್ತಾಳೆ. ಇಲ್ಲಿ ನೇನ ಅವಳ ಮನ್ಸಲ್ಲಿ ಒಳ್ಳೆ ಮಾತಾಡ್ಕೋತಿರ್ತಾಳೆ, ಮಿಸ್ಟರ್ ದೀಕ್ಷಿತ್ ರಿಕ್ಕಿ ವರ್ಮನ ನನ್ನ ಸ್ಕೂಲಿಗೆ ಡ್ರಾಪ್ ಮಾಡೋದಕ್ಕೆ ಹೇಳಿದ್ದಾರೆ. ಇಲ್ಲಿ ಮಿಸ್ಟರ್ ದೀಕ್ಷಿತ್ ಬೇರೆ ಯಾರು ಅಲ್ಲ, ನೇನ ಅವ್ರ ತಂದೆ. ನಾನು ಇದನ್ನು ಕೇಳ್ಪಟ್ಟಿದ್ದೀನಿ, ಜಿಯಾ ರಿಕ್ಕಿನ ತುಂಬಾ ಇಷ್ಟ ಪಡ್ತಾಳಂತೆ, ಮತ್ತೆ ರಿಕ್ಕಿ ಜೊತೆನೆ ಜಿಯಾ ಮದ್ವೆ ಆಗ್ಬೇಕು ಅಂತ ಕನ್ಸ್ ಕಾಣ್ತಿದ್ದಾಳೆ. ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ನೇನ ರಿಕ್ಕಿ ಕಡೆ ತಿರುಗ್ತಾಳೆ. ಇಲ್ಲಿ ರಿಕ್ಕಿ ಕೂಡ ನನ್ನ ನೋಡ್ತಿರ್ತಾನೆ. ಆಗ ಅವಳು ಪಟ್ಟ ಅಂತ ತಲೆ ಅಲ್ಲಾಡ್ಸ್ಬಿಟ್ಟು ಬುಕ್ ಓದೋದಕ್ಕೆ ಕುತ್ಕೋಬಿಡ್ತಾಳೆ. ನೇನ ಈ ತರ ಬಿಹೇವಿಯರ್ ನ ನೋಡ್ಬಿಟ್ಟು ರಿಕ್ಕಿಗೆ ನಗು ಬಂದ್ಬಿಡುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ನೇನ ಸ್ಕೂಲಿಗೆ ರೀಚ್ ಆಗಿರ್ತಾಳೆ. ಅವಳು ಕಾರಿಂದ ಕೆಳಗಿಳದ್ಮೇಲೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ತಾಳೆ. ರಿಕ್ಕಿ ಕೂಡ ನೇನ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ನಿನ್ಗೆ ಏನೇ ಹೆಲ್ಪ್ ಬೇಕು ಅಂದ್ರೂ ನನ್ನನ್ನ ಕಾಂಟ್ಯಾಕ್ಟ್ ಮಾಡು ಅಂತ. ಇಲ್ಲಿ ನೇನ ಕೂಡ ಸ್ವಲ್ಪ ಶಾಕ್ ಆಗ್ತಾ ನಗ್ತಾ ಹ್ಞೂ ಸರಿ ಅಂತ ಹೇಳ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಡೈರೆಕ್ಟರ್ ರೂಮ್ ನ ತೋರಿಸ್ತಾರೆ. ಇಲ್ಲಿ ಡೈರೆಕ್ಟರ್ ನೇನಾಗೆ ಹೇಳ್ತಿರ್ತಾರೆ, ನೀನು ಮಿಸ್ಟರ್ ದೀಕ್ಷಿತ್ ಅವ್ರ ಮಗಳಲ್ವಾ. ಇಲ್ಲಿ ಅದಕ್ಕೆ ನೇನ ಹ್ಞೂ ಅಂತ ತಲೆ ಅಲ್ಲಾಡ್ಸಿರ್ತಾಳೆ. ಆಗ ಡೈರೆಕ್ಟರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಜಿಯಾ ನಿನ್ ಸಿಚುವೇಶನ್ ಬಗ್ಗೆ ನನ್ಗೆಲ್ಲಾನು ಹೇಳಿದಾಳೆ. ನಿನ್ ಎಜುಕೇಶನ್ ಫೌಂಡೇಶನ್ ಫುಲ್ ವೀಕ್ ಇದೆ, ಎನ್ಹಾನ್ಸ್ಮೆಂಟ್ ಕ್ಲಾಸ್ ನಿನ್ಗೆ ಕಷ್ಟ ಆಗುತ್ತೆ, ಫಸ್ಟ್ ನೀನು ರೆಗ್ಯುಲರ್ ಕ್ಲಾಸ್ ಗಳನ್ನ ಅಟೆಂಡ್ ಮಾಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಇನ್ಹಾನ್ಸ್ಮೆಂಟ್ ಕ್ಲಾಸ್ ಮತ್ತೆ ರೆಗ್ಯುಲರ್ ಕ್ಲಾಸ್ ಅಂತ 2 ತರ ಇರುತ್ತೆ. ಒಂದು ಟಾಪರ್ಸ್ ಗಳದೆಲ್ಲ, ಇನ್ನೊಂದು ನಾರ್ಮಲ್ ಪಾಸ್ ಆಗ್ತಾರಲ್ಲ ಆ ತರ. ಇದರಲ್ಲಿ ಅವರು ನೇನಾಗೆ ರೆಗ್ಯುಲರ್ ಕ್ಲಾಸ್ ಅಂದ್ರೆ ಪಾಸ್ ಆಗ್ತಾರಲ್ಲ ಆ ತರ ಕ್ಲಾಸಸ್ ಹೋಗು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ನೇನ ಫುಲ್ ಶಾಕ್ ಆಗಿ ರೆಗ್ಯುಲರ್ ಕ್ಲಾಸ್ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡೈರೆಕ್ಟರ್ ಹಾ ಅಂತ ಹೇಳ್ತಾರೆ. ಇಲ್ಲಿ ನೇನ ಅವಳ ಮನ್ಸಲ್ಲೊಳೆ ಮಾತಾಡ್ಕೋತಿರ್ತಾಳೆ, ನೀವು ನನ್ನನ್ನ ಕೀಳಾಗಿ ನೋಡ್ಬೋದು, ಆದ್ರೆ ನನ್ನನ್ನ ಓದೋದ್ರಿಂದ ತಡೆಯೋದಿಕ್ಕಾಗೋದಿಲ್ಲ. ನೀವು ನನ್ನನ್ನ ರೆಗ್ಯುಲರ್ ಕ್ಲಾಸಿಗೆ ಹಾಕಿದ್ರೆ ಏನಂತೆ, ನಾನು ಓದೋದನ್ನ ಯಾವತ್ತೂ ನಿಲ್ಸೋದಿಲ್ಲ, ನಾನು ಇನ್ನೂ ಚೆನ್ನಾಗೇ ಓದ್ತೀನಿ. ಸೊ ಇಲ್ಲಿಗೆ 6th ಎಪಿಸೋಡ್ ಕೂಡ ಕಂಪ್ಲೀಟ್ ಆಗುತ್ತೆ. 7th ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.